ತಮಿಳುನಾಡಿನಲ್ಲಿ ನಾನಂತೂ ನಿರೀಕ್ಷೆ ಮಾಡಿದ್ದೆ. ನಾನು ಒಂದು ತಿಂಗಳು ಹಿಂದೆನೇ ಹೇಳಿದ್ದೇನೆ ಕೆಲವು ನಮ್ಮ ಸ್ನೇಹಿತರುಗಳಿಗೆ, ಈ ಬಾರಿ ಬಹುಶಃ ಕಳೆದ 50 ವರ್ಷಗಳಿಂದ ಎರಡೂ ಪಕ್ಷಗಳೇನಿದೆ ದ್ರಾವಿಡ ಪಕ್ಷಗಳು, ಆ ಪಕ್ಷಗಳ ಆಡಳಿತ ಏನು ನೋಡಿದ್ರು, ಒಂದು ಹೊಸ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಬಹುಶಃ ಜನಸಾಮಾನ್ಯರಲ್ಲಿ ಈ ಬಾರಿ ತೀರ್ಮಾನಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಒಂದು ನಿರೀಕ್ಷೆ ನಾನು ಇಟ್ಟಿದ್ದೆ. ಅದೇ ರೀತಿಯಲ್ಲಿ ಇವತ್ತು ತಮಿಳುನಾಡಿನ ರಾಜಕಾರಣ ಇನ್ನು ಮೊದಲಿಂದ ಗೊತ್ತಿದೆ, ಸ್ವಲ್ಪ ಸಿನಿಮಾ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಹಲವಾರು ಸಂದರ್ಭದಲ್ಲಿ ನಡೀತಿದೆ. ಬಹುಶಃ ಅದೇ ರೀತಿ ಈಗಲೂ ಈ ತೀರ್ಮಾನಗಳಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಒಂದು ಹೊಸ ಮುಖ, ಒಂದು ಹೊಸ ವ್ಯಕ್ತಿ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಆ ದೇವ್ರು ಕಾಪಾಡಬೇಕು, ಅದಕ್ಕೆ ದೇವ್ರು ಕಾಪಾಡಬೇಕು ಅಂದಲ್ಲ. ಈಗ ಬಹುಶಃ ಫ್ರೀ ಬೀಸು ಅವ್ರು ಏನು ಘೋಷಣೆ ಮಾಡಿದ್ದಾರೆ, ಅದು ಯಾರವರಿಗೆ ಆ ರೀತಿಯ ಒಂದು ಫ್ರೀ ಬೀಸ್ನ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಮೇಲೆ ಪ್ರಭಾವ ಬೀರಿದ್ರೆ ಗೊತ್ತಿಲ್ಲ. ಇವತ್ತು ಅಲ್ಲಿಯ ಬಜೆಟ್ಟೇ ವರ್ಷಕ್ಕೆ 3,00,000 ಲಕ್ಷ ಕೋಟಿನೂ ಏನೋ ಇದೆ, 330 340. ಅವರ ಫ್ರೀ ಬೀಸ್ ಏನಿದೆಯಲ್ಲ, ಬಹುಶಃ ಒಂದು ವರ್ಷಕ್ಕೆ 6ರಿಂದ 7 ಲಕ್ಷ ಕೋಟಿ ಬೇಕು. ಅವ್ರ ಬಜೆಟೇ 3.5 ಲಕ್ಷ ಕೋಟಿ. ಅದು ಯಾವ ಥರ ಹಣ ಹೊಂದಿಸ್ತಾರೆ ಕಾದು ನೋಡಬೇಕು.